ನಮ್ಮ ಶಿಬಿರ ಅಂತ ಅಲ್ಲ, ಚಿಕ್ಕಮಂಗ್ಳೂರಿಗೆ ಹಲವಾರು ಶಿಬಿರಗಳು ನಡೀತಾ ಇದೆ. ನಮ್ಮದು ರಂಗಭೂಮಿ ತರಬೇತಿ ಶಿಬಿರ ಇರ್ಬೋದು, ಎಲ್ಲೋ ಒಂದು ಕಡೆ ಅಬಾಕಸ್ ಶಿಬಿರ ಇರಬಹುದು, ಅಥವಾ ಟ್ರೆಕ್ಕಿಂಗ್ ಇರಬಹುದು, ಜೀವನ ಕೌಶಲ್ಯಗಳನ್ನು ಕಲಿಸುವಂತಹ ಬೇರೆ ಶಿಬಿರಗಳಿರ್ಬೋದು. ಈಗ ಬಸವ ತತ್ವ ಪೀಠದಲ್ಲಿ ಕೂಡ ಶಿಬಿರ ನಡೆಯುತ್ತೆ. ಈ ಥರ ಶಿಬಿರಗಳಿಗೆ ಮಕ್ಕಳನ್ನ ಹೆಚ್ಚು ಕಳಿಸಿ. ಯಾಕಂತಂದರೆ ಬೇಸಿಗೆ ಇರೋದು, ಮಕ್ಕಳು ಮನೇಲಿ ಕೂತು ಟಿ ವಿ ನೋಡಿ, ಮೊಬೈಲ್ ನೋಡಿ ಕಾಲ ಕಳ್ಕೊಂಡು ಬಂದೆ ಅನ್ನೋ ಥರ ಇರಬಾರ್ದು. ನಮ್ಮ ಮಕ್ಕಳಿಗೆ ಹೊಸ ಒಂದು ಸ್ಕಿಲ್ನ ಕಲೀಲಿಕ್ಕೆ ಬೇಸಿಗೆ ಒಂದು ತುಂಬ ಒಳ್ಳೆಯ ಕಾಲ. 2 ತಿಂಗಳು ನಾವು ಫ್ರೀಯಾಗಿರಬಹುದು. ಆ 2 ತಿಂಗಳಲ್ಲಿ ನಾವು ಯಾವುದಾದ್ರೂ ಹೊಸ ಸ್ಕಿಲ್ಗಳನ್ನು ಮಕ್ಳಿಗೆ ಕಲಿತ್ರೆ ಅವರ ಒಂದು ಪ್ರಭೆನೇ ಬೇರೆ ರೀತಿಯಾಗಿರುತ್ತೆ. ಹೊಸ ಹೊಸ ರೀತಿಯ ಸ್ಕಿಲ್ಸ್ಗಳನ್ನ ಕಳಿಸಿ ಮಕ್ಳುಗಳನ್ನ ನಿಂತು ನೀರಾಗಿ ಮಾಡಬೇಡಿ, ಹರಿಯೋ ನೀರಾಗಿ ಮಾಡಬೇಕು. ನಾವು ಯೋಚನೆ ಮಾಡಬಹುದು, ಕಲಿಸ್ಬೇಕಾ ಬೇಡವಾ, ಅಜ್ಜಿ ತಾತನ ಮನೆಗೆ ಹೋಗಬೇಕು ಈ ಥರ. ಈಗ ಸಿಗೋದೇ ನಮಗೆ 2 ತಿಂಗಳು. ಮಕ್ಳುಗಳನ್ನ ಬೇರೆ ಬೇರೆ ಕ್ಯಾಂಪ್ಗಳನ್ನ ಕಳಿಸಿ, ಅವರು ನೆಗೆದ್ರೆ ನೆಗಿಲಿ, ಜಿಗಿದ್ರೆ ಜಿಗಿಲಿ, ಟ್ರಕ್ಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಹಾರ್ಸ್ ರೈಡಿಂಗ್ಸ್ ಇರ್ಬೋದು, ಈ ಥರ ಬೇರೆ ಬೇರೆ ರೀತಿಯಾದ ಶಿಬಿರಗಳಿದೆ. ಯಾವುದಾದ್ರೂ ಒಂದು ಶಿಬಿರಕ್ಕೆ ಮಕ್ಳುಗಳನ್ನ ಕಳಿಸಿ ಹೊಸ ಸ್ಕಿಲ್ಗಳನ್ನು ಕಲಿಸಿ. ಯಾಕೆಂದರೆ ಈ ಯುಗದಲ್ಲಿ, ಈ ಪರಿಸ್ಥಿತಿಯಲ್ಲಿ ನಾವುಗಳು ಸ್ಕಿಲ್ಗಳನ್ನು ಕಲಿಯೋದು ತುಂಬಾ ಇಂಪಾರ್ಟೆಂಟು. ನಾವು ಹೋದ ಸಲ ಎಲ್ಲ ಶಿಬಿರ ಮಾಡಿದಾಗ ಕಳರಿ ಮಾರ್ಷಲ್ ಆರ್ಟ್ಸ್ಗಳನ್ನೆಲ್ಲ ನಾವು ಪರಿಚಯ ಮಾಡಿಸಿದ್ವಿ. ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇದೆ, ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇಲ್ಲ. ಈ ರೀತಿಯಾಗಿ ಹೊಸ ಹೊಸ ಸ್ಕಿಲ್ಸ್ಗಳು ಬಂದಾಗ ದಯವಿಟ್ಟು ಕಲಿಸಿ. ಏಕೆಂದರೆ ಆ ಸ್ಕಿಲ್ಗಳನ್ನ ನಾವು ಪರ್ಟಿಕ್ಯುಲರ್ ಕಲಿಯಬೇಕು ಅಂತ ಒಂದು ಜಾಗಕ್ಕೆ ಹೋದಾಗ ನಿಮಗೆ ಹೆಚ್ಚಿನ ಖರ್ಚು ಕೂಡ ಆಗುತ್ತೆ, ಅಲ್ಲಿ ತೀವ್ರತೆ ಕೂಡ ಬೇರೆ ಇರುತ್ತೆ. ಅವರೇ ಇಲ್ಲಿ ಬಂದು ಕಲಿಸ್ತಾರೆ ಅಂದಾಗ ಈ ಒಂದು ಸದುಪಯೋಗನ ಖಂಡಿತವಾಗ್ಲೂ ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಹೆಚ್ಚು ಮಕ್ಕಳುಗಳನ್ನ ಶಿಬಿರಕ್ಕೆ ಹಾಕಿ, ಇದರಿಂದ ಬೇರೆ ಮಕ್ಕಳ ಜೊತೆಯಲ್ಲಿ ಬೆರೀತಾರೆ. ಹೇಗೆ ಮಾತಾಡಬೇಕು, ನಮ್ಮ ಕಮ್ಯುನಿಕೇಷನ್ ಹೇಗಿರಬೇಕು, ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ ನಮ್ಮಂಥ ಶಿಬಿರಗಳಿಗೆ ಹೆಚ್ಚಿನ ಮಕ್ಕಳು ತುಂಬ ಚೆನ್ನಾಗಿ ಮಾತಾಡೋವಂಥ ಮಕ್ಕಳಿರ್ಬೋದು, ಅಥವಾ ಕಡಿಮೆ ಮಾತಾಡೋವಂಥ ಮಕ್ಕಳುಗಳಿರ್ಬೋದು. ಈ ಥರ ಎಲ್ಲ ಮಕ್ಕಳುಗಳು ಮಿಕ್ಸ್ ಆದಾಗ ನನ್ನತನ ಏನು, ನಾನು ಎಲ್ಲಿ ಎಷ್ಟು ನಡೀತಾ ಇದ್ದೀನಿ, ಹೇಗೆ ಇದ್ದೀನಿ ಅನ್ನೋದು ಅವರಿಗೆ, ಅವ್ರ ಬಗ್ಗೆನೇ ಅವರು ಮನವರಿಕೆ ಮಾಡಿಕೊಂಡು ಒಂದು ಮುಂದಿನ ದಿನಗಳಲ್ಲಿ ತಾನು ಎಚ್ಚೆತ್ಕೊಂಡು ಹೆಚ್ಚಿನ ಕಲೆಗಳನ್ನು ಅಥವಾ ಸ್ಕಿಲ್ಗಳನ್ನು ಕಲಿಯೋಕ್ಕೆ, ಜನರ ಜೊತೆ ಮಿಂಗಲ್ ಆಗೋಕ್ಕೆ ಒಂದು ಸಹಾಯ ಆಗುತ್ತೆ.